ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ನಾನು ಪಿಗ್ಮೆಂಟೇಷನ್ ಬರೋದಕ್ಕೆ ಏನು ಕಾರಣ ಅಂದರೆ ಅದರದ್ದು ರೂಟ್ ಕಾಸ್ ಹೇಳ್ತಾ ಇದ್ದೀನಿ, ಮತ್ತು ಅದನ್ನು ಹೇಗೆ ನಿವಾರಣೆ ಮಾಡ್ಕೋಬೋದು ಅಂತ ನಾನು ಸಿಂಪ್ಲಿ ಒಂದು ಆಯುರ್ವೇದಿಕ್ ಮೆಥಡಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ. ಸೊ ಅದು ತುಂಬಾ ಬೆನಿಫಿಟ್ಸ್ ಇದೆ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಫುಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನು ಅಂತ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೋಡಿ ಫ್ರೆಂಡ್ಸ್, ನಾನಿವಾಗ ತಾನೇ ಕೂದಲು ಅಂದರೆ ಹೇರ್ ವಾಶ್ ಮಾಡಿ ಬಂದಿದ್ದೀನಿ. ಸೊ ನಾನು ಏನು ಮಾಡಿದ್ದೀನಿ, ಇಷ್ಟೊಂದು ಶೈನಿಂಗ್ ಹೆಂಗೆ ಬರ್ತಾ ಇದೆ ಅಂತ ನಿಮಗೆ ಏನಾರ ಅಂದರೆ ಅದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ, ಸೊ ನಾನು ಏನು ಮಾಡಿದೆ ಅಂದರೆ, ಕೊಬ್ಬರಿ ಎಣ್ಣೆಗೆ ಒಂದು ಸ್ವಲ್ಪ ಅಲೋವೆರಾ ಬರುತ್ತೆ ನೋಡಿ. ಅಲೋವೆರಾ ಅಂದರೆ ನಮ್ಮ ಮನೆಯ ಪಾಟ್ನಲ್ಲೇ ಬೆಳೆಸಿರುವಂತಹ ಪ್ಯೂರ್ ಅಲೋವೆರಾ ನಾನು ಹೇಳ್ತಾ ಇರೋದು, ಓಕೆನಾ. ಸೊ ಅದೇನು ಮಾಡಿ ಅಂದರೆ, ನೀವು ನಾನು ನೆಕ್ಸ್ಟ್ ಯಾವಾಗಾರ ವೀಡಿಯೋದಲ್ಲಿ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ಜಸ್ಟ್ ಅದರದ್ದು ಜೆಲ್ ಬರುತ್ತಲ್ಲ, ಅದನ್ನು ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕೊಬ್ಬರಿ ಎಣ್ಣೆಗೆ ಈ ಥರ ಹಾಕ್ಕೊಂಡಾಗ ತುಂಬಾ ಚೆನ್ನಾಗಿ ಬ್ಲ್ಯಾಕ್ ಆಗಿ ಬರುತ್ತೆ, ಕೂದಲು ಕಪ್ಪಾಗುತ್ತೆ, ಓಕೆನಾ. ಸೊ ನೋಡಿ ಎಷ್ಟು ಚೆನ್ನಾಗಿ ಶೈನಿಂಗ್ ಥರ ಬಂದಿದೆ. ಮಧ್ಯ ಮಧ್ಯ ಅದು ಒಂದು ಸ್ವಲ್ಪ ವೈಟ್ ಅಂದರೆ ಅದು ಇದ್ರದ್ದು ಅಲೋವೆರಾದು ಪೀಸ್ಗಳು ಸಿಕ್ಕಿದ್ರೆ ಅದನ್ನು ಆಮೇಲೆ ಒಣಗಿದ್ಮೇಲೆ ಅದಾಗೆ ಅದು ಉದುರೋಗ್ಬಿಡುತ್ತೆ, ಅಂದರೆ ಬಾಚಿದಾಗ. ಸೊ ಬಟ್ ಎಷ್ಟು ರಿಸಲ್ಟ್ ನೋಡಿ ನಿಮ್ಮ ಮುಂದೆನೇ ಇದೆ ನೋಡಿ, ತೋರಿಸ್ತಾ ಇದ್ದೀನಿ ಎಷ್ಟು ಬ್ಲ್ಯಾಕ್, ಹಾಗೆ ನೋಡಿ ಶೈನಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ಜಸ್ಟ್ ಏನು ಮಾಡಿಲ್ಲ ನಾನು, ಬರೀ ಆ ಥರ ಮಾಡಿರೋದು, ಓಕೆನಾ. ಸೊ ಲಾಸ್ಟ್ ನಿಮಗೆ ತೋರಿಸಿದ್ನಲ್ಲ, ಕಾಫಿ ಪೌಡರ್, ಸಕ್ಕರೆ ಮತ್ತು ಶ್ಯಾಂಪು ಮಿಕ್ಸ್ ಮಾಡಿದಾಗ ಒಂಥರ ಶೈನಿಂಗು ಬೌನ್ಸಿಯಾಗಿ ಬರುತ್ತೆ, ಅಂದರೆ ಹರಡ್ಕೊಂಡಂಗೆ ಕಾಣಿಸುತ್ತಲ್ಲ. ಇದೇನು ಅಂದರೆ ಸ್ಟ್ರೈಟಾಗಿ ಬರುತ್ತೆ, ಕೂದಲು ಫುಲ್ಲು ಸ್ಟ್ರೈಟಾಗಿ ಕಾಣಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಸೊ ನೋಡಿ ನಿಮಗೇನೆ ಹತ್ರದಿಂದ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇದೆಲ್ಲ ಕಾಣಿಸೋದು ಅದ್ರ ಪೀಸ್ಗಳು. ಸೊ ಅದು ನಾವು ಬಾಚಿದ ಮೇಲೆ ಹೋಗುತ್ತೆ. ಇವಾಗ ತಾನೇ ಜಸ್ಟ್ ಸ್ನಾನ ಮಾಡಿ ಬಂದಿದ್ದಲ್ವ, ಸೊ ಅದಕ್ಕೇ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಇರುತ್ತೆ ಒಂಥರ. ಸೊ ನಿಮಗೆ ಎಲ್ಲಾರ ಹೋಗ್ಬೇಕು ಅಂದರೆ, ಫಂಕ್ಷನ್ಸ್ಗೆ ಏನಾರು ಹೋಗ್ಬೇಕು ಅಂದರೆ, ಸೊ ಈ ಥರ ಮಾಡ್ಕೊಳ್ಳಿ, ಓಕೆನಾ. ಸೊ ಬೇಗನೂ ತುಂಬಾ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಕೆಲವರೆಲ್ಲ ಏನು ಮಾಡ್ತೀರಾ ಗೊತ್ತಾ, ಫಂಕ್ಷನ್ಸ್ಗೆ ಹೋಗ್ಬೇಕಾದ್ರೆ ಪಾರ್ಲರ್ಗೆ ಹೋಗ್ಬಿಟ್ಟು ಹೇರ್ ಐರ್ನಿಂಗ್ ಅಂತ ಮಾಡ್ತಾರೆ ನೋಡಿ. ಒನ್ ಡೇಗೆ ಇವಾಗೆಲ್ಲ ತುಂಬ ರೇಟ್ ಜಾಸ್ತಿ ಆಗಿದೆ. ಪರ್ ಡೇಗೆ ಅಂದರೆ ನಿಮ್ಮ ಕೂದಲು ಲೆಂತ್ ಮೇಲೆ 800 ರುಪೀಸ್ವರೆಗೂ ಚಾರ್ಜ್ ಮಾಡ್ತಾರೆ. ಅದ್ರ ಬದಲು ಬೆಟರ್ ಈ ಥರ ಮಾಡಿ. ಸೊ ನೋಡಿ ಕೂದಲು ತುಂಬಾ ಸಾಫ್ಟಾಗೂ ಆಗುತ್ತೆ, ನೋಡೋಕ್ಕೆ ತುಂಬ ಲುಕ್ಕಾಗೂ ಕಾಣಿಸುತ್ತೆ, ಓಕೆನಾ. ಅಂದರೆ ನಮ್ಮ ಒಂದು ಮನೆಯಲ್ಲೇ ಮಾಡ್ಕೋಬೋದಾದಂತಹ ಒಂದು ಇದು ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇರೋದು. ಒಂಥರ ಏನು ಗೊತ್ತಾ, ಸಿಲ್ಕಿಯಾಗಿ ಬರುತ್ತೆ. ನೀವು ನಾನು ನೋಡಿದ್ರಲ್ಲ, ನಂದೊಂಥರ ವೇವಿ ಥರ ಬರುತ್ತೆ, ಅಂದರೆ ತುಂಬಾ ಕರ್ಲಿ ಎಲ್ಲ ತುಂಬಾ ಇದೆಲ್ಲ ವೇವಿ ಥರ. ಬಟ್ ಇದರಲ್ಲಿ ನೋಡಿ ಫುಲ್ ಸ್ಟ್ರೈಟ್ ಥರ ಕಾಣಿಸುತ್ತೆ. ಸೊ ಈ ಥರ ಮಾಡೋದ್ರಿಂದ, ಓಕೆನಾ ಫ್ರೆಂಡ್ಸ್. ಸೊ ಬನ್ನಿ ಇವಾಗ ನಾನು ಪಿಗ್ಮೆಂಟೇಷನ್ ಏನಕ್ಕೆ ಬರುತ್ತೆ ಅಂತ. ಕೆಲವರೆಲ್ಲ ಏನು ಗೊತ್ತಾ, ನಾನು ನೋಡ್ತಾ ಇರ್ತೀನಿ ಯೂಟ್ಯೂಬಲ್ಲಿ. ಸೊ ಎಲ್ಲರೂ ಏನು ಅಂದರೆ ಯಾವುದೋ ಒಂದು ಕ್ರೀಮು, ಒಂದು ಆಯಿಲು ಆ ಥರ ಎಲ್ಲ ತೋರಿಸ್ತಾ ಇರ್ತಾರೆ. ಬಟ್ ತುಂಬ ಜನಕ್ಕೆ ನಿಮಗೆ ಗೊತ್ತಿರಲ್ಲ, ನಾವು ನ್ಯಾಚುರಲ್ಲಾಗಿ ಅದ್ರ ಬಗ್ಗೆ ನಾವು ಒಳ ಅರ್ಥನ ತಿಳ್ಕೊಂಬಿಟ್ರೆ ನಾವು ಈಸಿಯಾಗಿ ಅದನ್ನು ಬರದೇ ಇರೋಂಗೆ ನಾವು ತಡೆಗಟ್ಬೋದು. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರಲ್ವ. ಸೊ ಮುಂಚೆನೇ ನಾವು ಅದ್ರ ಬಗ್ಗೆ ತಿಳ್ಕೊಂಬಿಟ್ಟಿದ್ರೆ ಇಟ್ಸ್ ರಿಯಲಿ ವಂಡರ್ಫುಲ್ ಅಂತ, ಓಕೆನಾ. ಸೊ ನಮಗೆ ಕೆಲವ್ರಿಗೆ ಗೊತ್ತಿರಲ್ಲ ಅಲ್ವಾ. ಸೊ ನಾನು ತುಂಬ ಜನ ನೋಡ್ತಾ ಇರ್ತೀನಿ, ಈವನ್ ನಮ್ಮ ಅಮ್ಮಂಗೂ ಇದೆ ಇಲ್ಲೆಲ್ಲ ಪಿಗ್ಮೆಂಟೇಷನ್ ಇದೆ. ಸೊ ನಾನು ಅವ್ರಿಗೂ ಹೇಳ್ತಾ ಇರ್ತೀನಿ. ಸೊ ಇದ್ರ ಬಗ್ಗೆ ನಾನು ಡೀಟೇಲಾಗಿ ಹೇಳ್ತಾ ಇದ್ದೀನಿ ಏನು ಅಂತ. ಸೊ ಯಾಕೆ ಅದು ಬರುತ್ತೆ, ರೂಟ್ ಕಾಸ್ ಏನು ಅಂತ ನೀವು ತಿಳ್ಕೊಂಡ್ರೆ ಫ್ರೆಂಡ್ಸ್, ಅರ್ಧಕ್ಕರ್ಧ ನೀವು ಸಾಲ್ವ್ ಮಾಡ್ಕೊಂಡಂಗೆ ಪ್ರಾಬ್ಲಮ್ನ. ಸೊ ಬನ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಪಿಗ್ಮೆಂಟೇಷನ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಹಾಗೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಸೊ ನಿಮ್ಮ ಶರೀರ ಅಂದರೆ ನಿಮ್ಮ ಒಂದು ಬಾಡಿ ಹೇಳೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಸೊ ನೀವೇನು ಮಾಡ್ತೀರಾ ಅಂದರೆ, ಅದನ್ನು ಜಸ್ಟ್ ಒಂದು ಕ್ರೀಮು, ಒಂದು ಆಯಿಲಿಂದ ಅದನ್ನು ಕವರ್ ಮಾಡೋಕ್ಕೆ ನೋಡ್ತೀರಾ. ಅದರದ್ದು ರೂಟ್ ಕಾಸ್ ಏನಕ್ಕೋಸ್ಕರ ಇದು ಬರ್ತಾ ಇದೆ ಅಂತ ಕಾರಣನ ತಿಳ್ಕೊಳ್ಳಲ್ಲ. ಸೊ ನೀವೆಲ್ಲ ಅನ್ಕೋತೀರಾ ಹಾರ್ಮೋನ್ದು ಇಂಬ್ಯಾಲೆನ್ಸ್ ಆಗಿರುತ್ತೆ, ಮತ್ತು ಸೂರ್ಯಂದು ಅಂದರೆ ನಾನು ಹೇಳಿದ್ನಲ್ಲ UV ರೇಸ್ದು ಬೆಳಗ್ಗೆ ಹೊತ್ತು ತುಂಬ ಜಾಸ್ತಿ ಇರುತ್ತೆ ಬಿಸಿಲು. ಸೊ ಅಂಥ ಟೈಮಲ್ಲಿ ಈ ಥರ ಆಗಿರ್ಬೋದು ಅಂತ. ಸೊ ಅದು ಎಲ್ಲರೂ ಅಂದ್ಕೊಳ್ಳೋದು ಅದು ಮೇನ್ ರೀಸನ್ ಅಂತ. ಸೊ ನಾನಿವತ್ತು ಈ ವ್ಲಾಗಲ್ಲಿ ನಿಮಗೆ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಆವಾಗ ನಿಮ್ಗೆ ಅನಿಸುತ್ತೆ, ಓ ಈ ಥರ ಆಗುತ್ತಾ ಅಂತ. ನಿಜವಾಗ್ಲೂ ಅದಕ್ಕೆ ಸ್ಕಿಪ್ ಮಾಡಿದೆ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋ, ಓಕೆನಾ. ಸೊ ಮೇನ್ ಕಾರಣ ಈ ಒಂದು ಪಿಗ್ಮೆಂಟೇಷನ್ ಅಂದರೆ ಬಂಗು ಅಂತಾರೆ ನೋಡಿ ಕನ್ನಡದಲ್ಲಿ. ಸೊ ಅದು ಬರೋದಕ್ಕೆ ಕಾರಣ ಏನು ಅಂದರೆ, ನಮ್ಮ ಮನಸ್ಸಿನಲ್ಲಿ ನಾವು ದುಃಖನ ಬಚ್ಚಿಟ್ಕೊಳ್ಳೋದು. ಸೊ ಎಷ್ಟು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿತ್ತು? ಸೊ ಏನಾಗುತ್ತೆ ಅಂದರೆ, ನಮ್ಮ ಒಂದು ದುಃಖನ ನಾವು ಎಕ್ಸ್ಪ್ರೆಸ್ ಮಾಡಲಾಗದೆ ನಮ್ಮ ಒಳಗೆ ಅದುಮಿಟ್ಟುಕೊಂಡಿರುವುದನ್ನೇ ಪಿಗ್ಮೆಂಟೇಷನ್ ಬರೋದಕ್ಕೆ ಮೂಲ ಕಾರಣ. ಇದು ರೂಟ್ ಕಾಸ್ ಆಗಿರುತ್ತೆ, ಓಕೆನಾ.
ಸೊ ಏನಾಗುತ್ತೆ ಅಂದರೆ ನಮ್ಮ ಮನಸ್ಸಿನಲ್ಲಿ ನಮ್ಮ ಭಾವನೆಗಳನ್ನ ನಾವು ವ್ಯಕ್ತಪಡಿಸೋಕ್ಕಾಗಲ್ಲ. ಆಂಗ್ಸೈಟಿ ಅಂತಾರೆ ನೋಡಿ, ಕೋಪ ಆಗಿರ್ಬೋದು, ದುಃಖ ಆಗಿರ್ಬೋದು, ಏನಾರ ಹೇಳ್ಕೋಬೇಕು ಅನ್ನೋದನ್ನು ನಾವು ಸಪ್ರೆಸ್ ಮಾಡೋದು, ಅಂದರೆ ಅದುಮಿ ಇಟ್ಕೊಳ್ಳೋದು. ಏನಾರ ಒಂದು ಹೇಳ್ಬೇಕು ಅಂದ್ಕೊಂಡಿರ್ತೀವಿ, ಹೇಳೋಕ್ಕಾಗಲ್ಲ. ಸೊ ಮನಸ್ಸಿನಲ್ಲಿ ಅದೆಲ್ಲ ಸೇರ್ಕೊಳ್ತಾ ಹೋದಾಗ ಅದು ನಮ್ಮ ಮುಖದ ಮೇಲೆ ಕಾಣಿಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆನಾ? ಸೊ ಯಾವಾಗ ಅದು ಹೆವಿ ಥರ ಫೀಲ್ ಆಗುತ್ತೋ, ಸೊ ಆವಾಗ ನಮ್ಮ ಮುಖದಲ್ಲಿ ಅದು ಕಪ್ಪು ಚುಕ್ಕೆಗಳಾಗಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನೇ ಬಂಗು ಅಂತ ಅನ್ನೋದು. ಇನ್ನೊಂದೇನು ಅಂದರೆ ಫ್ರೆಂಡ್ಸ್, ನಮಗೆ ತುಂಬ ಸ್ಯಾಡ್ ಆಗಿರ್ತೀವಿ ನೋಡಿ, ಬೇಜಾರಾದಾಗ ನಮ್ಮ ಒಂದು ಹಾರ್ಮೋನಲ್ಲಿ, ನಮ್ಮ ಒಂದು ದೇಹದಲ್ಲಿ ಕ್ಯಾಟಿಸೋಲ್ ಅಂತ ಒಂದು ಹಾರ್ಮೋನ್ನ ರಿಲೀಸ್ ಮಾಡುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ನಮಗೆ ಒಂಥರ ಸ್ಯಾಡ್ನೆಸ್ ಬರುವಂತಹ ಒಂದು ಹಾರ್ಮೋನ್, ಅದು ಕ್ಯಾಟಿಸೋಲ್ ಹಾರ್ಮೋನ್ ಅಂತ. ಸೊ ಅದು ಯಾವಾಗ ರಿಲೀಸ್ ಆಗುತ್ತೋ, ಸೊ ಆವಾಗ ನಮ್ಮ ದುಃಖ ಇದು ಎಲ್ಲ ಜಾಸ್ತಿ ಆಗಿಬಿಡುತ್ತೆ. ಓಕೆನಾ? ಸೊ ಈ ಒಂದು ಕ್ಯಾಟಿಸೋಲ್ ಮೆಲನಿನ್ ಯಾವಾಗ ಇದು ಬಿಡುಗಡೆ ಆಗುತ್ತೋ ನಮ್ಮ ದೇಹದಲ್ಲಿ, ಸೊ ಅದೇನಾಗುತ್ತೆ ಅಂದರೆ ಓವರ್ ಥಿಂಕಿಂಗ್ ಆಗಿರ್ಬೋದು, ಮತ್ತು ಸ್ಕಿನ್ ಡಲ್ನೆಸ್ಸು, ಸ್ಯಾಡ್ನೆಸ್ ಅದೆಲ್ಲ ಒಟ್ಟಿಗೆ ಸೇರಿಕೊಂಡು ಮುಖ ತುಂಬಾ ಇದಾಗ್ಬಿಡುತ್ತೆ ಒಂಥರ. ಸೊ ಅದಕ್ಕೆ ನೋಡಿ ಎಲ್ಲರೂ ಹೇಳ್ತಾರೆ, ನಾವು ಹೇಳ್ಕೊಳಕ್ಕಾಗದೇ ಇರೋದನ್ನು ನಮ್ಮ ಮುಖದಲ್ಲೇ ತೋರಿಸ್ಬಿಡುತ್ತೆ ಅಂತ. ಸೊ ನಮಗೆ ನಾವು ಹೇಗಿದ್ದೀವಿ ಅನ್ನೋದನ್ನು ನಮ್ಮ ಮುಖ ನೋಡಿದ ತಕ್ಷಣವೇ ಕೆಲವ್ರಿಗೆ ಗೊತ್ತಾಗ್ಬಿಡುತ್ತಲ್ವ. ಸೊ ಫೇಸ್ ರೀಡಿಂಗ್ ಅಂತಾರೆ ಅದನ್ನು. ಸೊ ನನಗೂ ಕೆಲವ್ರನ್ನ ನೋಡಿದ್ರೆ ನನಗೂ ಗೊತ್ತಾಗುತ್ತೆ, ಫೇಸ್ ರೀಡಿಂಗ್ ಮಾಡೋಕ್ಕೆ ಬರುತ್ತೆ ನನಗೂ. ಸೊ ಏನು ಗೊತ್ತಾ, ಯಾರನ್ನಾರ ನೋಡಿದ ತಕ್ಷಣ ಅವ್ರು ಹ್ಯಾಪಿಯಾಗಿದ್ದಾರಾ ಇಲ್ವಾ ಸ್ಯಾಡ್ ಆಗಿದ್ದಾರಾ ಅಂತ ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಅದನ್ನೇ ಫೇಸ್ ರೀಡಿಂಗ್ ಅನ್ನೋದು. ಏನು ಗೊತ್ತಾ, ಜಸ್ಟ್ ಈಗ ಒಬ್ಬರನ್ನ ನೋಡಿದ ತಕ್ಷಣ ಅವರು ಮೇಲ್ಮೇಲೆ ನಗ್ತಾ ಇರ್ತಾರೆ, ಬಟ್ ಒಳಗಡೆ ದುಃಖ ಇರುತ್ತೆ. ಆ ಥರ ಒಳಗಡೆನೇ ಅದನ್ನು ಸಪ್ರೆಸ್ಡ್ ಆಗಿರ್ತಾರೆ ನೋಡಿ, ಅಂದರೆ ಭಾವನೆಗಳನ್ನ ಬಚ್ಚಿಟ್ಕೊಂಡು ಇದ್ದಾಗ ಅದನ್ನು ವ್ಯಕ್ತಪಡಿಸ್ಬಿಡ್ಬೇಕು. ಯಾವಾಗಲೂ ಅದಕ್ಕೇನೆ ಹೇಳೋದು, ನಮ್ಮ ಒಂದು ಇಮೋಷನ್ಸ್ನ ನಾವು ವ್ಯಕ್ತಪಡಿಸ್ಲೇಬೇಕು. ಇಲ್ಲಾಂದರೆ ಏನಾಗುತ್ತೆ ಗೊತ್ತಾ, ಅದು ಮನಸ್ಸೊಳಗೆ ಇದ್ದು ಅದು ಈ ಥರ ನಾನು ಹೇಳಿದ್ನಲ್ಲ, ಕ್ಯಾಟಿಸೋಲ್ ಅಂತ ಮೆಲನಿನ್ ಹಾರ್ಮೋನ್ಸ್ನ ಏನು ರಿಲೀಸ್ ಮಾಡುತ್ತೋ, ಸೊ ಆವಾಗ ನಮ್ಮ ಮುಖದಲ್ಲಿ ಡಲ್ನೆಸ್ ಆಗಿರ್ಬೋದು, ಪ್ಯಾಚಿನೆಸ್ಸು, ಮೆಲನಿನ್ ಜಾಸ್ತಿ ಆದಾಗ ಇದಾಗುತ್ತೆ. ಇಲ್ಲೆಲ್ಲ ಇದು ಪಿಗ್ಮೆಂಟೇಷನ್ದು ಬಂಗು ಅಂತಾರೆ ನೋಡಿ. ಸೊ ಆ ಥರ ಕಲೆಗಳು ಬರೋದು ಅದೆಲ್ಲ ಅದು ತಡ್ಕೊಳಕ್ಕಾಗಲ್ಲ ಬಾಡಿ. ಸೊ ಅದು ಇಲ್ಲಿ ಮುಖದಲ್ಲಿ ಕಾಣಿಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆನಾ? ಸೊ ಇದು ಮೇನಾಗಿ ಏನಕ್ಕೆ ಆಗುತ್ತೆ ಅಂದರೆ ಪಿತ್ತದೋಷ ಜಾಸ್ತಿ ಆದಾಗ, ಅಂದರೆ ನಮ್ಮ ಬಾಡಿನಲ್ಲಿ. ಅದಕ್ಕೆ ನಾನು ಹೇಳೋದು, ಜಾಸ್ತಿ ಮಸಾಲ ಪದಾರ್ಥಗಳು ತಿನ್ನಬೇಡಿ, ಮತ್ತು ಕರಿದ ಪದಾರ್ಥಗಳಾಗಿರ್ಬೋದು. ಸೊ ಇದೆಲ್ಲ ಏನು ಗೊತ್ತಾ, ಅಷ್ಟು ಒಳ್ಳೆಯದಲ್ಲ, ಟಾಕ್ಸಿನ್ ಜಾಸ್ತಿ ಸೇರ್ಕೊಳ್ತಾ ಹೋಗುತ್ತೆ ಬಾಡಿನಲ್ಲಿ. ಸೊ ಅದಕ್ಕೋಸ್ಕರ ಯಾವಾಗ್ಲೂ ನಮ್ಮ ಬಾಡಿನ, ನಮ್ಮ ಲಿವರ್ನ ನೀಟಾಗಿ ಇಟ್ಕೊಂಡಿರ್ಬೇಕು. ಅದಕ್ಕೋಸ್ಕರ ಹೇಳೋದು, ಮೇನ್ ಪ್ರಾಬ್ಲಮ್ ಬರೋದೇ ಬಂಗು, ಪಿಗ್ಮೆಂಟೇಷನ್ನು, ಲಿವರ್ ಕ್ಲೀನ್ ಇಲ್ಲ ಅಂದರೆ ಫ್ಯಾಟಿ ಲಿವರ್ ಆ ಥರ ಎಲ್ಲ ಹೇಳ್ತಾರಲ್ಲ. ಸೊ ಅದಕ್ಕೆ ಇದು ಒಂದು ರೆಮಿಡಿ ಏನು ಅಂದರೆ, ನಮ್ಮ ಒಂದು ಲಿವರ್ನ ನಾವು ಎಷ್ಟು ನೀಟಾಗಿ ಇಟ್ಕೋತೀವೋ ಅಷ್ಟು ನಮ್ಮ ಮುಖ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಡೈಲಿ ಅದನ್ನು ಒಂದು ಡ್ರಿಂಕನ್ನ ಕುಡಿತಾ ಇದ್ದೀನಿ ಅನ್ನಲ್ಲ, ಸೊ ಆ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅದ್ರದ್ದು ನಾನು ಹೇಳ್ತೀನಿ ಏನೇನು ಅದ್ರದ್ದು ನೀವು ಮಾಡ್ಕೋಬೋದು, ಪರಿಹಾರದ್ದು ಹೇಳ್ತೀನಿ. ಫಸ್ಟ್ ಇದು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಸೊ ಎಲ್ಲರೂ ಆಯುರ್ವೇದಿಕ್ ಇದರಲ್ಲಿ ಹೇಳಿರಂಗೆ, ನೀವು ಹೇಗೆ ಆಹಾರ ಸೇವನೆ ಮಾಡ್ತೀರೋ ನಿಮ್ಮ ಮನಸ್ಸು ಅದೇ ಥರ ಆಗ್ತಾ ಹೋಗುತ್ತೆ ಅಂತ. ಸೊ ಅದಕ್ಕೆ ನೋಡಿ, ಕೆಲವರೆಲ್ಲ ಜಾಸ್ತಿ ಖಾರ ತಿಂತಾ ಇರೋರು ತುಂಬ ಅಗ್ರೆಸಿವ್ ಆಗಿರ್ತಾರಲ್ವ, ಅಂದರೆ ಕೋಪ ಜಾಸ್ತಿ ಬರುತ್ತೆ, ಒಂಥರ ಜಾಸ್ತಿ ಯಾವಾಗ ನೋಡಿದ್ರು ಅರೋಗ್ಯಂಟ್ ಆಗಿರೋದು. ಸೊ ಆ ಥರ ಎಲ್ಲ. ಸೊ ಅದಕ್ಕೋಸ್ಕರ ಮುಂಚೆ ಎಲ್ಲ ನೋಡಿ ಋಷಿ ಮುನಿಗಳು ಅವರೆಲ್ಲ ಏನು ಗೊತ್ತಾ, ಸಾತ್ವಿಕ ಆಹಾರನೇ ಉಪಯೋಗಿಸ್ತಾ ಇದ್ದಿದ್ದು. ಅದಕ್ಕೆ ನೋಡಿ ಅವ್ರದ್ದು ಸ್ಕಿನ್ನು ಎಲ್ಲನೂ ಎಷ್ಟು ಚೆನ್ನಾಗಿತ್ತು. ಆಮೇಲೆ ಕೂದಲು ಅಷ್ಟೇ, ಬೇಗ ಅವ್ರಿಗೆ ಬಿಳಿ ಕೂದಲಾಗ್ತಾ ಇರಲಿಲ್ಲ, ಕಪ್ಪಗಿರೋದು. ಯಾಕೆಂದರೆ ಅವ್ರು ಪ್ರಶಾಂತವಾಗಿರೋರು, ಯಾವಾಗಲೂ ಕಾಮಾಗಿರೋದಕ್ಕೆ ಇಷ್ಟಪಡೋರು. ಇದೆಲ್ಲ ನಿಮ್ಗೂ ಒಂಥರ ಟಿಪ್ಸ್ ನಾನು ಇವತ್ತು ವ್ಲಾಗಲ್ಲಿ ಹೇಳ್ತಾ ಇರೋದು. ಬಿಕಾಸ್ ತುಂಬ ಜನಕ್ಕೆ ಗೊತ್ತಿರಲ್ಲ, ಯಾರೋ ಒಬ್ಬರು ಅದೇ ಪಿಗ್ಮೆಂಟೇಷನ್ದು ಹಿಂಗೆ ಬಂದ್ಬಿಟ್ಟಿದೆ ಏನಕ್ಕೆ ಅಂತ ಗೊತ್ತಿರಲ್ಲ ಅವ್ರಿಗೆ. ಅವ್ರು ಆ ಕ್ರೀಮ್ ಹಾಕ್ತಿದ್ದಾರೆ, ಈ ಕ್ರೀಮ್ ಹಾಕಿದ್ರೆ ಏನು ಪ್ರಯೋಜನ, ಒಳಗಡೆ ನೀವು ಇದನ್ನು ಸರಿ ಮಾಡ್ಕೊಳ್ದೇ ಇದ್ದರೆ, ಸೊ ಅದನ್ನು ತಿಳ್ಕೊಂಡು ನೀವು ಸರಿ ಮಾಡ್ಕೊಳ್ಳೋವರೆಗೂ ಅದು ಸರಿ ಹೋಗಲ್ಲ ಅದು. ಓಕೆನಾ? ಒಂದು ಸ್ವಲ್ಪ ದಿನ ಅದು ಹೆವಿ ಕೆಮಿಕಲ್ಸ್ ಯೂಸ್ ಮಾಡೋದ್ರಿಂದ, ಈವನ್ ನಮ್ಮ ಅಮ್ಮಂಗೂ ಕೊಟ್ಟಿದ್ರು, ಅವ್ರಿಗೂ ಇಲ್ಲೆಲ್ಲ ತುಂಬ ಜಾಸ್ತಿ ಆಗಿತ್ತು. ಓಕೆನಾ? ಜಾಸ್ತಿ ಆಗಿತ್ತು. ಅದು ಯಾವುದೋ ಒಂದು ಕ್ರೀಮ್ ಎಲ್ಲ ಕೊಟ್ಟಿದ್ರು ಡಾಕ್ಟರು, ಅದೆಲ್ಲ ಹಾಕ್ಕೊಂಡ್ರು, ಸೋಪ್ ಬೇರೆ ಕೊಟ್ಟರು, ಅದನ್ನು ಹಾಕ್ಕೊಂಡ್ರು. ಬಟ್ ನಾನು ಅವ್ರಿಗೆ ಹೇಳ್ತಾನೆ ಇದೆ, ಜಾಸ್ತಿ ಯೋಚನೆ ಮಾಡಿಬಿಡಿ, ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳಿ ಅಂತ. ಸೊ ಅದ್ರ ಬಗ್ಗೆನೇ ಇವಾಗ ಹೇಳೋದು. ಓಕೆನಾ? ಏನಕ್ಕೆ ಅದು ಹೆಂಗೆ ಮಾಡ್ಕೋಬೋದು ಪರಿಹಾರ ಅಂತ ಹೇಳ್ತೀನಿ. ಸೊ ಏನಕ್ಕೆ ಅಂದರೆ, ಜಾಸ್ತಿ ಯೋಚನೆ ಮಾಡೋದು. ಓಕೆನಾ? ಓವರ್ ಥಿಂಕಿಂಗ್ ಅಂತಾರೆ ನೋಡಿ, ಜಾಸ್ತಿ ಯೋಚನೆ ಮಾಡ್ಕೊತಾ ಇರೋದು, ಆಮೇಲೆ ಸ್ಟ್ರೆಸ್ ತಗೊಳ್ಳೋದು. ನಾನು ಅದಕ್ಕೇ ತಾನೆ ಫ್ರೆಂಡ್ಸ್, ನಾನು ವ್ಲಾಗ್ಸಲ್ಲಿ ನೋಡಿ ನಾನು ಯಾವಾಗಲೂ ಏನು ಹೇಳ್ತೀನಿ ಹೇಳಿ ನಿಮಗೆ ಟಿಪ್ಸು, ಈ ಕಿವಿನಲ್ಲಿ ಕೇಳಿಸ್ಕೊಂಡು ಈ ಕಿವಿನಲ್ಲಿ ಬಿಟ್ಟಾಕಿಂತ. ಸೊ ಅದಕ್ಕಿಂತ ಬೆಸ್ಟ್ ರೆಮಿಡಿ ಯಾವುದೂ ಇಲ್ಲ. ಪ್ರತಿಯೊಂದು ವಿಷಯದಲ್ಲೂ ನಾನು ಹೇಳೋದು,
ಈವನ್ ನಿಮ್ಮ ಸ್ಕಿನ್ಗಾಗಿರ್ಬೋದು, ಕೂದಲು ಚೆನ್ನಾಗಿ ಆಗೋದಕ್ಕಿರ್ಬೋದು, ಈವನ್ ನೀವು ನಿಮ್ಮ ಒಂದು ಲೈಫಲ್ಲಿ ಸಕ್ಸಸ್ ಕಾಣೋದಿರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ನೀವು ಇದೊಂದು ಫಾಲೋ ಮಾಡ್ಕೊಂಬಂದರೆ ಅರ್ಧ ನಿಮಗೆ ಎಲ್ಲನೂ ನಿಮಗೆ ಸಿಕ್ಕದಂಗೆ ನಿಮ್ಮ ಲೈಫಲ್ಲಿ. ಓಕೆನಾ? ಸೊ ಆ ಥರ ಮಾಡಿ. ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಏನೇ ಒಂದು ಇದ್ರೂ ಸ್ಟ್ರೆಸ್ ಔಟ್ ಮಾಡಿ. ಅದಕ್ಕೆ ತಾನೇ ಓಪನ್ ಅಪ್ ಆಗಿ ಅಂತ ಅದಕ್ಕೋಸ್ಕರನೇ ಹೇಳೋದು. ಯಾವಾಗ ನೀವು ಮನಸ್ಸಿನಲ್ಲಿ ಏನು ಇಟ್ಕೊಳ್ದೇನೆ ಓಪನ್ ಅಪ್ ಆಗ್ತಿರೋ, ಯಾರ ಜೊತೆನಾರ ಓಪನ್ ಅಪ್ ಆಗಿ. ಓಕೆನಾ? ಅಕಸ್ಮಾತ್ ನಿಮಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಹೇಳ್ಕೊಳಕ್ಕಾಗದೇ ಇದ್ದರೆ, ಕೆಲವು ವಿಷಯಗಳಿರುತ್ತಲ್ಲ, ಸೊ ಹೇಳ್ಕೊಳಕ್ಕಾಗದೇ ಇದ್ದರೆ, ನಿಮ್ಮ ಫ್ರೆಂಡ್ಸ್ ಹತ್ರ ಹೇಳ್ಕೊಳಕ್ಕಾಗ್ದಿರಿ, ನಿಮ್ಮ ಪೇರೆಂಟ್ಸ್ ಹತ್ರ ಹೇಳ್ಕೊಳಕ್ಕಾಗ್ದಿರಿ, ಹಸ್ಬೆಂಡ್ ಹತ್ರ ಹೇಳ್ಕೊಳಕ್ಕಾಗದೇ ಇದ್ದರೆ ಕೆಲವು ವಿಷಯಗಳಿರುತ್ತೆ. ಸೊ ಅಂಥದ್ದೇನು ಮಾಡಿ ಅಂದರೆ ಮಿರರ್ ಮುಂದೆ ಮಾತ್ರ ಹೇಳ್ಕೊಬೇಡಿ. ಮಿರರ್ ಮುಂದೆ ನೀವು ಎಷ್ಟು ಕಷ್ಟ ಹೇಳ್ಕೊಂಬಿಡ್ತೀರೋ ಅದ್ರ ಡಬ್ಬಲ್ ನಿಮಗೆ ಬಂದ್ಬಿಡುತ್ತೆ ಇದು ವಾಪಸ್ಸು. ಸೊ ನೀವು ಏನು ಮಾಡಬೇಕು ಅಂದರೆ, ನಾನು ಹೇಳ್ಕೊಡ್ತಾ ಇದ್ದೀನಿ ಟಿಪ್ಸ್, ಇದು ನೋಟ್ ಮಾಡ್ಕೊಳ್ಳಿ. ಸೊ ಇದು ನನ್ನ ಒಂದು ವರ್ಡ್ಸ್ನ ಮಾರ್ಕ್ ಮಾಡ್ಕೊಳ್ಳಿ. ಇದು ನಿಜವಾಗ್ಲೂ ನಿಮಗೆ ಬೆನಿಫಿಷಿಯಲ್ ವೀಡಿಯೋನೇ. ಏನು ಮಾಡಿ ಅಂದರೆ, ಒಂದು ಪೇಪರ್ ತೊಗೊಂಡು ನೋಟ್ ಬರೀರಿ. ಈ ಥರ ಆಗಿದೆ ನನಗೆ, ಹಂಗೆಲ್ಲ ಬರೆದ್ಬಿಟ್ಟು ಸುಟ್ಟಾಕ್ಬಿಡಿ. ಬೆಂಕಿ ತೊಗೊಂಡು ಅದನ್ನು ಸುಟ್ಟಾಕ್ಬಿಡಿ. ಓಕೆನಾ? ಸೊ ಅವಾಗ ನಿಮಗೆ ಮನಸ್ಸಲ್ಲಿರೋದೆಲ್ಲ ಆಚೆ ಬಂತಾ? ಅಟ್ಲೀಸ್ಟ್ ಆಚೆ ಬಂತು. ಸೊ ಅವಾಗ ರಿಲ್ಯಾಕ್ಸ್ ಆದ್ರಿ, ಸ್ಟ್ರೆಸ್ ಇರಲ್ಲ ನಿಮ್ಮ ಒಂದು ಬಾಡಿನಲ್ಲಿ. ಸೊ ಅವಾಗ ನಿಮಗೆ ಮುಖದಲ್ಲಿ ಚಾರ್ಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮುಖದಲ್ಲಿ ಕಳೆ ಬರುತ್ತೆ. ಓಕೆನಾ? ಸೊ ಯಾವಾಗ ನೀವು ಮನಸ್ಸಿನಲ್ಲಿ ಸ್ಟ್ರೆಸ್ ಇಟ್ಕೊಂಡಿರ್ತೀರೋ ಅವಾಗ ಮುಖ ಒಂಥರ ಭಾರವಾಗಿ ಕಾಣಿಸುತ್ತೆ, ಬೇಜಾರಾಗಂಗೆ. ಮುಖ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇವರು ಹ್ಯಾಪಿಯಾಗಿದ್ದಾರೋ ಇಲ್ವೋ ಅಂತ. ಓಕೆನಾ? ಸೊ ಆ ಥರ ಮಾಡಿ ಫ್ರೆಂಡ್ಸ್. ಸೊ ಬನ್ನಿ, ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ಅರ್ಥ ಮಾಡ್ಕೊಂಡ್ರಿ ಅಲ್ವಾ? ಮೇನ್ ರೂಟ್ ಕಾಸ್ ಏನಕ್ಕೆ ಅಂದರೆ ಸ್ಟ್ರೆಸ್ಸಿಂದನೇ ಬರೋದು, ದುಃಖದಿಂದ, ಡಿಪ್ರೆಷನ್ನಿಂದ, ಓವರ್ ಥಿಂಕಿಂದ. ಸೊ ಇವೆಲ್ಲ ಸೇರಿಕೊಂಡೆ ಆ ಥರ ಆಗೋದು. ಸೊ ಯಾವಾಗ ನಾವು ಹ್ಯಾಪಿಯಾಗಿರ್ತೀವೋ ಅದಕ್ಕೋಸ್ಕರನೇ ಹೇಳೋದು. ಸೊ ನಂದು ನೋಡಿ ಬೇಕಾದ್ರೆ ನೀವು ವ್ಲಾಗ್ಸ್ ಚೆಕ್ ಮಾಡಿ. ದುಃಖ ಆಗಿರ್ಬೋದು, ಖುಷಿ ಆಗಿರ್ಬೋದು, ಏನೇ ಒಂದು ಇರ್ಬೋದು, ನಾನು ಎಲ್ಲದಕ್ಕೂ ನಗ್ತಾನೆ ಇರ್ತೀನಿ. ಸೊ ಯಾರೋ ಒಬ್ಬರು ನನಗೆ ಕಮೆಂಟ್ ಮಾಡ್ತಿರೋ, ನಮ್ಮ ಒಂದು ಇದಾಗಿತ್ತಲ್ವ, ಅಂದರೆ ಅವ್ರದ್ದು ಆಲ್ಮೋಸ್ಟ್ ಒಂದು 6 ತಿಂಗಳು ಆಗ್ತಾ ಬಂತು. ಸೊ ಏನು ಗೊತ್ತಾ, ಎಲ್ಲರಿಗೂ ದುಃಖ ಮನಸ್ಸಿನಲ್ಲಿ ಇದ್ದೇ ಇರುತ್ತೆ. ಬಟ್ ಅದನ್ನೇ ಯೋಚನೆ ಮಾಡಿಕೊಂಡು ಕೊರಗ್ತಾ ಇದ್ದಷ್ಟು ನಮ್ಮ ಒಂದು ಹೆಲ್ತ್ ಮೇಲೆ ಪರಿಣಾಮ ಬೀಳುತ್ತೆ. ಸೊ ನಾನು ಅದು ಒಂದೇ ಅಂತಲ್ಲ, ಯಾವುದೋ ವಿಷಯನೂ ನಾನು ತಲೆಗೆ ಹಚ್ಕೊಳ್ಳಲ್ಲ. ಈ ಕಿವಿಲಿ ಕೇಳಿಸ್ಕೊಂಡು ಈ ಕಿವಿಲಿ ಬಿಟ್ಟಾಗ್ತಾ ಇರ್ತೀನಿ. ಸೊ ಆ ಥರ ಪಾಲಿಸಿನೇ ನಾನು ಮೇಂಟೈನ್ ಮಾಡ್ಕೊಂಡು ಬಂದಿರೋದು. ಸೊ ಅದನ್ನೇ ಯಾವಾಗಲೂ ನಗ್ತಾ ಇರಿ. ಓಕೆನಾ? ನಗ್ತಾ ಇದ್ರೆ ಏನು ಗೊತ್ತಾ, ನಿಮ್ಮ ಒಂದು ಮಸಲ್ಸ್ ಲೂಸ್ ಆಗುತ್ತೆ ಹಿಂಗೆ ನಕ್ಕದಾಗ. ಸೊ ಇದು ಅವಾಗ ಏನು ಗೊತ್ತಾ, ತುಂಬ ಚೆನ್ನಾಗಿ ಮುಖನೂ ಚೆನ್ನಾಗಾಗುತ್ತೆ ನಿಮ್ಮದು, ಯಂಗ್ ಲುಕ್ಕಿಂಗ್ ಸ್ಕಿನ್ ಬರುತ್ತೆ. ಪ್ಲಸ್ ಮನಸ್ಸಿನಲ್ಲಿ ಯಾವುದೇ ಒಂದು ನೋವು ಇದು ಇರಲ್ಲ. ಈ ಥರ ಮಾಡಿ ಮೆಥಡ್. ಓಕೆನಾ? ಸೊ ನಿಮ್ಮ ಮುಖ ಚೆನ್ನಾಗಾಗಬೇಕು ಅಂದರೆ ಬಂಗು ಪಿಗ್ಮೆಂಟೇಷನ್ ಬರದೇ ಇರೋದಕ್ಕೆ ಫಸ್ಟ್ ರೆಮಿಡಿ ಏನು ಅಂದರೆ ತುಪ್ಪ ತಿನ್ನಿ. ಸೊ ನಾನು ನಿಮ್ಗೆ ಹೇಳಿದ್ದೆ, ಪಿತ್ತನ ನಾವು ನಮ್ಮ ಬಾಡಿನಲ್ಲಿ ಪಿತ್ತ ಜಾಸ್ತಿ ಆದಾಗಲೇ ಈ ಥರ ಪಿಗ್ಮೆಂಟೇಷನ್, ಬಂಗು ಎಲ್ಲ ಬರೋದು. ಸೊ ಅದನ್ನು ನೀವು ನಿಮ್ಮ ಹೀಟ್ ಬಾಡಿನ ತಂಪು ಮಾಡ್ಕೋಬೇಕು. ಹೆಂಗೆ ಮಾಡ್ಕೋಬೇಕು? ತುಪ್ಪ. ನಾನು ನಿಮಗೆ ನನ್ನ ವ್ಲಾಗಲ್ಲೂ ಹೇಳಿದೆ ಅಲ್ವಾ, ನಾನು ಬೆಳಗ್ಗೆ ಹೊತ್ತು ಏನು ಮಾಡ್ತೀನಿ ಹೇಳಿ, ತುಪ್ಪ ಅದು ಅಟ್ಲೀಸ್ಟ್ ಒಂದು ಅರ್ಧ ಸ್ಪೂನಷ್ಟಾರ ನೀವು ಡೈಲಿ ಯೂಸ್ ಮಾಡಲೇಬೇಕು. ಆವಾಗಲೇ ನಿಮ್ಮ ಸ್ಕಿನ್ನು ಚೆನ್ನಾಗಿರುತ್ತೆ. ಅಂದರೆ ಲಿವರ್ ಏನು ಗೊತ್ತಾ ಫ್ರೆಂಡ್ಸ್, ಒಂದು ಹೇಳ್ತೀನಿ, ಲಿವರು ಡ್ರೈ ಆಗೋಕ್ಕೆ ನಾವು ಬಿಡಬಾರ್ದು. ಡ್ರೈ ಆದಾಗಲೇ ಈ ಥರ ಪಿಗ್ಮೆಂಟೇಷನ್ ಬರೋದು. ವಾಟರ್ ಇರಬೇಕು. ಸೊ ಅದಕ್ಕೋಸ್ಕರ ಬೆಳಗ್ಗೆ ಹೊತ್ತು ನಾನೇನು ಕುಡಿತೀನಿ ಹೇಳಿ, ಲೆಮನ್ ವಾಟರ್ ಕುಡಿತೀನಿ. ಓಕೆನಾ? ಸೊ ಇವಾಗ ಏನು ಮಾಡ್ತಿದ್ದೀನಿ ಅಂದರೆ, ಸೋಂಪುದು ವಾಟರ್ ನಾನು ಹೇಳಿದ್ನಲ್ಲ, ಸೋಂಪು ವಾಟರ್ಗೆ ನಾನು ಅಂದರೆ ತುಂಬ ಬಿಸಿ ನೀರಲ್ಲಿ ಜೇನುತುಪ್ಪ ಹಾಕ್ಬಾರ್ದದು, ನಾನು ನಿಮ್ಗೆ ಹೇಳಿದ್ನಲ್ಲ. ಸೊ ಒಂದು ಸ್ವಲ್ಪ ಲ್ಯೂಕ್ ವಾರ್ಮ್ ವಾಟರು, ಒಂದು ಸ್ವಲ್ಪ ಬೆಚ್ಚಗಿರುವಂತಹ ನೀರಿನಲ್ಲಿ ಫಸ್ಟ್ ಏನು ಮಾಡಿ ಅಂದರೆ ಇದು ಸೋಂಪುನ ಕುದಿಸಿ ಇಟ್ಕೊಂಬಿಡಿ. ಓಕೆನಾ? ಸೋಂಪು ಜೀರಿಗೆನೂ ಹಾಕಿ, ಬೆಟರ್ ಅದು, ನಿಮಗೆ ಡೈಜೆಷನ್ ಚೆನ್ನಾಗಾಗುತ್ತೆ. ಈ ಥರ ಪಿಗ್ಮೆಂಟೇಷನ್ ಬರಲ್ಲ, ಜೀರಿಗೆನೂ ಯೂಸ್ ಮಾಡಿ. ಸೊ ಏನು ಮಾಡಿ ಅಂದರೆ ಜೀರಿಗೆ ಮತ್ತು ಸೋಂಪುನ ಚೆನ್ನಾಗಿ ಕುದಿಸಿ ಇಟ್ಕೊಳ್ಳಿ. ಅಂದರೆ ಅದು ಆರಿದ ಮೇಲೆ ಒಂದು ಸ್ವಲ್ಪ ಬೆಚ್ಚಗಿರುತ್ತೆ ನೋಡಿ, ಆವಾಗ ನಿಂಬೆಹಣ್ಣು, ಲೆಮನ್, ಇದು ಹನಿ ಹಾಕ್ಕೊಂಡು, ಜೇನುತುಪ್ಪ ಹಾಕ್ಕೊಂಡು ಕುಡಿದ್ಬಿಡಿ. ಬೆಳಗ್ಗೆ ಅದಾಯ್ತಾ, ಅಂದರೆ ಒಂದು 5 ನಿಮಿಷ ಬಿಟ್ಟು ಇದಾದಮೇಲೆ ಒಂದು ಚೂರು ಕಾಫಿ ಡಿಕಾಕ್ಷನ್ ಹಾಕ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕಿ ಬಿಸಿನೀರಿಗೆ ನಾನು ಡೈಲಿ ಕುಡಿತಾ ಇದ್ದೀನಿ. ಅದಕ್ಕೆ ನೋಡಿ ಸ್ಕಿನ್ ಎಲ್ಲ ತುಂಬ ಚೆನ್ನಾಗಾಗೋದು, ಮುಖ ತುಂಬ ಗ್ಲೋ ಬರುತ್ತೆ. ಓಕೆನಾ? ಒಂಥರ ಚೆನ್ನಾಗೇ ಆಗುತ್ತೆ, ಕ್ಯೂಟಾಗಿ ಕಾಣ್ತೀವಿ. ಸೊ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಇದರಲ್ಲೂ ಹೇಳಿರೋದು ಅದೇನೆ, ಆಯುರ್ವೇದಿಕ್ ಇದರಲ್ಲೂ ಹೇಳಿರೋದು ಅದೇನೆ. ಸೊ ಬಂಗುಗೆ ರೂಟ್ ಕಾಸ್ನ ತಿಳ್ಕೊಂಡ್ರಿ ಅಲ್ವಾ, ಏನಕ್ಕೆ ಬರುತ್ತೆ ಅಂತ. ಸೊ ಅದ್ರದ್ದು ರೆಮಿಡೀಸ್ನ ನಾನು ಹೇಳ್ತಾ ಇರೋದು ಇವಾಗ. ಸೊ ಫಸ್ಟ್ ನಮ್ಮ ಲಿವರ್ನ ನಾವು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಈ ಥರ ಬಂಗು ಎಲ್ಲ ಬರಬಾರ್ದು ಅಂತ ಇದ್ದರೆ ಪ್ರಿವೆನ್ಷನ್ಗೂ ನಾನು ಹೇಳ್ತಾ ಇರೋದು. ಬಿಕಾಸ್ ತುಂಬ ಜನ ಲೇಡೀಸ್ಗೆ ಇವಾಗ 30 ಇಯರ್ಸ್ಗೆಲ್ಲ ಬರ್ತಾ ಇದೆ ಪಿಗ್ಮೆಂಟೇಷನ್ನು. 25-26 ವಯಸ್ಸಿಗೆಲ್ಲ ನಾನು ತುಂಬ ಜನ ನೋಡಿದ್ದೀನಿ, ನಾನು ಬಂದಿರೋರ್ನು.
ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ತುಂಬ ಜನ ಇದು ಓವರ್ ಥಿಂಕಿಂಗ್ ಮಾಡೋದು ಜಾಸ್ತಿ, ಸ್ಟ್ರೆಸ್ ಇದು ನಾನು ಹೇಳಿದ್ನಲ್ಲ, ಒಂದು ಚೀಟಿ ಬರೆದು ಬಡಿ ಸುಟ್ಟಾಕಿ ಆ ಥರ ಮಾಡಿ. ಇಲ್ಲ ನಿಮ್ಗೆ ಯಾರು ಕ್ಲೋಸ್ ಆಗಿದ್ರೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ ಅಷ್ಟೇ. ನಿಮ್ಮ ಒಂದು ಏನೇ ಒಂದು ದುಃಖ ವಿಷಯ ಇದ್ರೂ ಅವ್ರ ಹತ್ರ ಶೇರ್ ಮಾಡಿ, ನೀವು ರಿಲ್ಯಾಕ್ಸ್ ಆಗ್ತೀರಾ ಅವಾಗ. ಓಕೆನಾ? ತುಂಬ ಜನ ಹಾರ್ಟ್ ಅಟ್ಯಾಕ್ಸ್ ಎಲ್ಲ ಯಾಕೆ ಬರುತ್ತೆ, ಹುಡುಗರಿಗೆ ಯಾಕೆ ಬರುತ್ತೆ ಅಂದರೆ ಹುಡುಗರು ಜಾಸ್ತಿ ಶೇರ್ ಮಾಡ್ಕೊಳಕ್ಕೆ ಹೋಗಲ್ಲ, ಮನಸ್ಸಿನಲ್ಲೇ ಅದನ್ನ ಇಟ್ಕೋತಾರೆ. ಹುಡುಗಿರು ಎಲ್ಲರ ಹತ್ರ ಟಮ್ ಮಾಡ್ಕೊಂಡು ಎಲ್ಲ ವಿಷಯಗಳನ್ನ ಹೇಳ್ಕೊಂಡಿರ್ತಾರೆ. ಸೊ ಅದೊಂದು ರೀಸನ್. ಓಕೆನಾ? ಸೊ ಕೆಲವು ವಿಷಯಗಳು ಹೇಳ್ಕೊಳ್ಳಲ್ಲ ಹುಡುಗಿರು, ಏನು ಅಂದ್ಕೊತಾರೋ ಫ್ಯಾಮ್ಲಿ ಹಂಗೆ ಹಿಂಗೆ ಅಂದ್ಕೊಂಡಿದ್ದಾಗ ಜಾಸ್ತಿ ಸಪ್ರೆಸ್ಡ್ ಮಾಡ್ಕೊಂಡಿರ್ತಾರೆ. ಆ ಥರ ಮಾಡಬೇಡಿ. ನಾ ಹೇಳಿದ್ನಲ್ಲ, ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ದರೆ ಒಂದು ಚೀಟಿಲಿ ಬರೀರಿ, ಅದು ಬೆಂಕಿ ಹಾಕ್ಬಿಟ್ಟು ಸುಟ್ಟಾಕಿ ಅಷ್ಟೇ, ಆ ಥರ ಮಾಡಿ. ಓಕೆನಾ? ಸೊ ಜಾಸ್ತಿ ಗೀನ ಅಂದರೆ ತುಪ್ಪನ ಯೂಸ್ ಮಾಡಿ, ಒಮೆಗಾ ಫ್ಯಾಟಿ ಆ್ಯಸಿಡ್ ಇರೋದನ್ನು ಜಾಸ್ತಿ ಯೂಸ್ ಮಾಡಬೇಕು. ಸೊ ಅದು ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡುತ್ತೆ ಅದು. ಸೊ ಆ ಥರ ಮಾಡಿ. ನಾನು ಹೇಳಿದ್ನಲ್ಲ, ಲೆಮನ್ ಆ್ಯಂಡ್ ಹನಿ ವಾಟರ್ ಈಸ್ ದಿ ಬೆಸ್ಟ್ ಫಾರ್ ದಿ ಪಿಗ್ಮೆಂಟೇಷನ್ ಅಂತ ಎಲ್ಲ ಹೇಳ್ತಾರೆ. ಬಿಕಾಸ್ ಇದು ಲಿವರ್ನ ಕ್ಲೆನ್ಸ್ ಮಾಡುತ್ತೆ. ಯಾವಾಗ ಲಿವರ್ ಕ್ಲೆನ್ಸ್ ಆಗುತ್ತೋ ಅವಾಗ ನಿಮ್ಮದು ನ್ಯಾಚುರಲಿ ನಿಮ್ಮದು ಫ್ಯಾಟಿ ಲಿವರ್ ಎಲ್ಲ ಇರಲ್ಲ, ಕಡಿಮೆ ಆಗ್ತಾ ಬರುತ್ತೆ. ಓಕೆನಾ? ಸೊ ಅದಕ್ಕೇ ನಾನು ಹೇಳಿದ್ನಲ್ಲ, ನಾನು ಜಾಸ್ತಿ ಖಾರನೂ ತಿನ್ನಲ್ಲ, ಜಾಸ್ತಿ ಸ್ವೀಟ್ಸು, ಅದೊಂದು ಅವಾಯ್ಡ್ ಮಾಡಿ. ಓಕೆನಾ ಫ್ರೆಂಡ್ಸ್? ಮತ್ತು ಇನ್ನೊಂದೇನು ಅಂದರೆ, ಮಲ್ಗೋಕ್ಕಿಂತ ಮುಂಚೆ ಬ್ಲೂ ಲೈಟನ್ನು ಅದ್ರ ಎಫೆಕ್ಟ್ಗೆ ನೀವು ಒಳಗಾಗಿರ್ಬಾರ್ದು. ಅಂದರೆ ಫೋನಲ್ಲಿರುತ್ತೆ ನೋಡಿ, ಮೊಬೈಲ್ ಇಟ್ಕೊಂಡು ಕೆಲವ್ರಿಗೆಲ್ಲ ಹ್ಯಾಬಿಟ್ ಇರುತ್ತೆ, ರಾತ್ರಿ ಮಲ್ಗೋವರೆಗೂ ಒಂದು 1 ಗಂಟೆವರೆಗೂ ಫೋನಲ್ಲಿ ಇರ್ತೀವಿ. ಸೊ ಇದ್ರೂ ಒಂದು ಅರ್ಧ ಗಂಟೆ ಅದಕ್ಕೆ ಬ್ರೇಕ್ ಕೊಟ್ಬಿಟ್ಟು ಆಮೇಲೆ ಮಲ್ಕೊಳ್ಳಿ ನೀವು. ಸೊ ಆ ಥರ ಮಾಡಿ. ಡೈರೆಕ್ಟಾಗಿ ಮಲಗಿದಾಗ ಏನು ಅಂದರೆ ಅದು ಎಫೆಕ್ಟ್ ಆಗುತ್ತೆ, ಇದಕ್ಕೆ ನಮ್ಮ ಒಂದು ಬಾಡಿಗೆ ಎಫೆಕ್ಟ್ ಆಗುತ್ತೆ. ಸೊ ಆ ಥರ ಮಾಡಿ. ಓಕೆನಾ? ಚೆನ್ನಾಗಿ ನಿದ್ದೆ ಮಾಡಿ. ಎಷ್ಟು ನಿದ್ದೆ ಮಾಡ್ತೀರೋ ಅಷ್ಟು ನಿಮ್ಮದು ಸ್ಕಿನ್ ಬ್ಯೂಟಿಫುಲ್ಲಾಗಿ ಕಾಣಿಸ್ತೀರ. ಸೊ ಅದಕ್ಕೆ ಹೇಳೋದು, ನಿಮ್ಮ ಲಿವರ್ನ ನೀವು ಅವಾಗವಾಗ ಕ್ಲೆನ್ಸ್ ಮಾಡ್ಕೋತಾ ಇರ್ಬೇಕು. ಹೆಂಗೆ ಮಾಡ್ಬೋದು ಅಂದರೆ, ಎಳ್ನೀರ್ದು ವಾಟರ್ ಕುಡೀರಿ. ಎಳ್ನೀರು ಟೆಂಡರ್ ಇದು ಅಂತಾರೆ ನೋಡಿ, ಟೆಂಡರ್ ಕೋಕೋನಟ್ ಅಂದರೆ ಎಳ್ನೀರು. ಸೊ ಅದನ್ನು ಕುಡಿತಾ ಬನ್ನಿ. ಪ್ಲಸ್ ಲೆಮನ್ ಆ್ಯಂಡ್ ಹನಿ ವಾಟರ್ ಕುಡೀರಿ. ಸೊ ಆ ಥರ ಮಾಡ್ಕೊಳ್ಳಿ. ಸೋಂಪು ವಾಟರ್ ಕುಡೀರಿ. ಆದಷ್ಟು ನಿಮ್ಮ ಫ್ಯಾಟ್ ಕರಗುತ್ತೆ ಅಲ್ವಾ. ಫ್ಯಾಟ್ ಅಂದರೆ ಕೆಲವ್ರಿಗೇನು ಗೊತ್ತಾ, ದಪ್ಪ ಇದ್ರೂ ಲಿವರ್ ಹತ್ರ ಫ್ಯಾಟ್ ಇರಲ್ಲ ಕೆಲವ್ರಿಗೆ. ನಾನೇನು ಹೇಳ್ತಿರೋದು ಅಂದರೆ, ಲಿವರ್ ಹತ್ರ ಫ್ಯಾಟ್ ಇರೋರಿಗೆ ಫ್ಯಾಟಿ ಲಿವರ್ ಅಂತಾರೆ ನೋಡಿ. ಸೊ ಅಲ್ಲೋಗೆಲ್ಲ ಟಾಕ್ಸಿನ್ ಕೂತಿರುತ್ತೆ. ಸೊ ಅದನ್ನು ನೀವು ಹೆಂಗೆ ಕರಗಿಸ್ಬೋದಪ್ಪ ಅಂದರೆ, ಈ ಥರ ಲೆಮನ್ ಮತ್ತು ಹನಿ ನೀರಿಂದ ಅದನ್ನು ಇದು ಮಾಡ್ಬೋದು. ಓಕೆನಾ? ಸೊ ಅದೆಲ್ಲ ರೆಮಿಡೀಸ್ ನಾನು ಹೇಳ್ಕೊಡ್ತಿರೋದು ನ್ಯಾಚುರಲಿ. ಇದರಲ್ಲಿ ಏನು ನಾವು ಕ್ರೀಮ್ ಹಾಕ್ಕೊಂಡ್ವಿ, ಏನು ಆಯಿಲ್ ಅಪ್ಲೈ ಮಾಡಿದ್ವಿ, ಏನು ಮಾಡಿಲ್ಲ, ಜಸ್ಟ್ ಅದ್ರ ಬಗ್ಗೆ ತಿಳ್ಕೊತಾ ಇದ್ದೀವಲ್ವಾ. ಅಂದರೆ ಅದನ್ನು ಹೆಂಗೆ ನಾವು ಸರಿಪಡಿಸ್ಕೋಬೋದು ಅಂತ. ಪಿಗ್ಮೆಂಟೇಷನ್ ಇರೋರ್ಗು ಈ ಒಂದು ಮೆಥಡ್ನ ನೀವು ಫಾಲೋ ಮಾಡಿ ನೋಡಿ, ಒಂದು 2-3 ತಿಂಗಳಲ್ಲೇ ನಿಮ್ಗೆ ಅದರದ್ದು ರಿಸಲ್ಟ್ ಗೊತ್ತಾಗುತ್ತೆ. ಸೊ ನಾನು ನಮ್ಮ ಅಮ್ಮಂಗೂ ಅದೇ ಹೇಳ್ತಾ ಇರ್ತೀನಿ, ಜಾಸ್ತಿ ಸ್ಟ್ರೆಸ್ ಮಾಡ್ಕೋಬೇಡಿ ಮಮ್ಮಿ, ಆರಾಮಾಗಿರಿ, ಕೂಲಾಗಿರಿ ಅಂತ. ಸೊ ಒಂದೊಂದು ಸಲ ಗಾಬರಿ ಆಗಿಬಿಡೋದು ಆಗುತ್ತಲ್ವಾ. ಆ್ಯಕ್ಚುಲಿ ಎಲ್ಲರೂ ಲೇಡೀಸ್ಗೆ ಅಂದರೆ ಹಾಗೇ ಆಗುತ್ತೆ. ಸುಮ್ಮನೆ ಏನಾರ ಒಂದು ಈಗ ಈವನ್ ನಮಗೂ ಮಕ್ಕಳ ಮೇಲೆ ಕಿರ್ಚೋದು ಅದೆಲ್ಲ ಆಗುತ್ತೆ. ಬಟ್ ಅಷ್ಟೇ ಕೂಲ್ ಆಗಿಬಿಡ್ಬೇಕು, ನಾವು ರಿಲ್ಯಾಕ್ಸ್ ಆಗಬೇಕು. ಸೊ ಅದಕ್ಕೆ ಹೇಳ್ಕೊಟ್ಟಿರೋದು ನಿಮಗೆ 5 ಕೌಂಟ್ಸ್ ಮಾಡಿ, 1 2 3 4 5. ಓಕೆನಾ? ಸೊ ಅದಕ್ಕೆ ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಒಂದು ಸ್ಟ್ರೆಸ್ ಲೆವೆಲ್ನ ಚೆನ್ನಾಗಿ ಇಟ್ಕೊಂಡಿರ್ಬೋದು, ಅಂದರೆ ಕಡಿಮೆ ಮಾಡ್ಬೋದು. ಸೊ ಇನ್ನೊಂದು ಪಿಗ್ಮೆಂಟೇಷನ್ ಇದರಲ್ಲಿ ಅಂದರೆ ರೂಟ್ ಕಾಸ್ ಬಗ್ಗೆ ನಾನು ಹೇಳಿದ್ನಲ್ಲ. ಸೊ ನಿಮಗೆ ನೀವು ಸರಿ ಹೆಂಗೆ ಮಾಡ್ಕೋಬೋದು ಅದು ಅಂತ ನಿಮಗೆ ಕೆಲವ್ರಿಗೆ ಐಡಿಯಾ ಗೊತ್ತಿರಲ್ಲ. ನಾನು ಹೇಳ್ಕೊಡ್ಲಾ? ಸೆಲ್ಫ್ ಫರ್ಗಿವ್ನೆಸ್ ಅಂತಾರೆ. ಅಂದರೆ ನಮ್ಮನ್ನು ನಾವು ಕ್ಷಮಿಸ್ಬೇಕು. ಸೊ ಅದನ್ನೇ ನಾನು ಓಪನ್ ಟೆಕ್ನಿಕಲ್ಲೂ ಹೇಳ್ಕೊಟ್ಟಿರೋದು. ಸೊ ಏನು ಅಂದರೆ, ನಮ್ಮನ್ನ ನಾವು ಕ್ಷಮಿಸ್ಕೋಬೇಕು. ಆವಾಗಲೇ ನಮ್ಮ ಬಾಡಿನಲ್ಲಿ ಯಾವುದೇ ಒಂದು ಸ್ಟ್ರೆಸ್ ಇರಲ್ಲ, ಟಾಕ್ಸಿನ್ ಇರಲ್ಲ. ಓಕೆನಾ? ಸೊ ನೀವೇನು ಮಾಡಿ ಅಂದರೆ, ಒಂದು ದಿನ ಫುಲ್ ನೀವೇನೇನು ಮಾಡಿರ್ತೀರೋ ಕೆಲಸಗಳು, ಸೊ ನೀವು ಮಲಗಕ್ಕೆ ಮುಂಚೆ ಕನ್ನಡಿ ಮುಂದೆ ನಿಂತ್ಕೊಂಡು, ಇವತ್ತು ನನ್ನ ಡೇನ ನಾನು ಕ್ಷಮಿಸಿದ್ದೀನಿ, ನನ್ನನ್ನು ನಾನು ಕ್ಷಮಿಸಿದ್ದೀನಿ, ಆ ಥರ ಅಂದ್ಕೊಳ್ಳಿ. ಓಕೆನಾ? ಸೊ ಅದನ್ನು ಹೆಂಗೆ ಹೇಳ್ಬೋದು ಅಂದರೆ, ಇಂಗ್ಲೀಷಲ್ಲಿ ಒಂದೇ ವರ್ಡ್, ಐ ಆಮ್ ಸಾರಿ, ದಟ್ಸ್ ಇಟ್. ಓಕೆನಾ? ಇದೊಂದು ಮೆಥಡ್ ಮಾಡ್ಕೊಂಬನ್ನಿ. ಸೊ ಅವಾಗ ನೋಡಿ, ಯಾವುದೇ ಒಂದು ಟಾಕ್ಸಿನ್ಸು ನಿಮ್ಮ ಹತ್ರ ಇರಲ್ಲ. ಯಾವಾಗ ನೀವು ಮಿರರ್ ಮುಂದೆ ಐ ಆಮ್ ಸಾರಿ ಅಂತ ಹೇಳ್ಕೊತಿರೋ, ಅದ್ರದ್ದು ರಿಫ್ಲೆಕ್ಷನ್ನು ನಾನು ಹೇಳಿದ್ನಲ್ಲ, ಸಬ್ ಮೈಂಡ್ಗೆ ಹೋಗಿ ಡೈರೆಕ್ಟಾಗಿ ಕನೆಕ್ಟ್ ಆಗುತ್ತೆ ಅದು. ಸೊ ಈ ಥರ ಎಲ್ಲ ಮಾಡಿ. ಇದೆಲ್ಲ ಒಂಥರ ಟೆಕ್ನಿಕ್ ನಾನು ನಿಮಗೆ ಹೇಳ್ಕೊಡ್ತಾ ಇರೋದು. ಸೊ ಇನ್ನೊಂದು, ನೀವು ಈ ಥರ ಸ್ಟ್ರೆಸ್ ರಿಲೀಫ್ ಹೆಂಗೆ ಮಾಡ್ಕೋಬೋದು ಅಂದರೆ ಪಿಗ್ಮೆಂಟೇಷನ್ ಬರದೇ ಇರೋದಕ್ಕೆ ನಾನು ಹೇಳೋದು. ಸೊ ನೀವೇನು ಮಾಡಿ ಅಂದರೆ, ನಿಮ್ಮ ಒಂದು ರೂಮಲ್ಲಿ ಮಲಗ್ತಿರಲ್ಲ, ಅದರಲ್ಲಿ ಚಂದನ್ ಮತ್ತು ಕಪೂರ್, ಚಂದನ್ ಅಂದರೆ ಏನು ಹೇಳಿ, ಗಂಧ, ಶ್ರೀಗಂಧ ಅಂತಾರೆ ನೋಡಿ. ಸೊ ಅದ್ರದ್ದು ಇವಾಗೆಲ್ಲ ನಿಮಗೆ ಗೊತ್ತಿರೋಂಗೆ ಇದು ಬರುತ್ತೆ, ಒಳ್ಳೇದು ಕ್ವಾಲಿಟಿ ತೊಗೊಳ್ಳಿ. ಓಕೆನಾ? ಸ್ಯಾಂಡಲ್ದು ಅಗರಬತ್ತಿ ಬರುತ್ತೆ ನೋಡಿ, ಅದು ಮತ್ತು ಕರ್ಪೂರ ನೀವು ಮಲಗಕ್ಕೆ ಮುಂಚೆ ಜಸ್ಟ್ ಅದನ್ನು ಒಂದು ಮಣ್ಣಿಂದು ದೀಪದಲ್ಲಿ ಹಿಂಗೆ ಬೆಳಗಿಸ್ಬಿಡಿ.
ಅಂದರೆ ಕರ್ಪೂರನ ಹಿಂಗೆ ಮಾಡಿ ರೂಮಲ್ಲಿ ಆಮೇಲೆ ಮಲ್ಕೊಳ್ಳಿ, ಮತ್ತು ಈ ಥರ ಒಂದು ಫ್ರೇಗ್ರೆನ್ಸ್ ಇರೋವಂತಹ ಒಂದು ಅಗರಬತ್ತಿ, ಅದು ನೋಡ್ಕೊಂಡು ಮಾಡಿ. ಇವಾಗೆಲ್ಲ ಕೆಮಿಕಲ್ಸ್ ಮಿಕ್ಸು ಬರುತ್ತೆ, ಪ್ಯೂರ್ ಆಗಿರೋ ಹರ್ಬಲ್ದು ಸಿಗುತ್ತಲ್ವ, ಸೊ ಅಂಥದ್ದನ್ನು ಹಚ್ಕೊಂಡು ಮಲಗಿ. ಏನೋ ಇಲ್ವಾ, ನಾನು ಹೇಳಿದ್ನಲ್ಲ, ಚೆನ್ನಾಗಿರೋ ಒಂದು ಪರ್ಫ್ಯೂಮ್ನ ಹಾಕ್ಕೊಳ್ಳಿ. ಅದರಿಂದ ಏನು ಗೊತ್ತಾ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ನಾನು ಯಾವಾಗಲೂ ಹಂಗೆ ಮಾಡೋದು, ಚೆನ್ನಾಗಿರೋ ಪರ್ಫ್ಯೂಮ್ನ ಈವನ್ ನಿಮ್ಗೆ ಹಾಕ್ಕೊಳಕ್ಕೆ ಇರಿಟೇಟ್ ಆಗ್ತಾಯಿದ್ರು ಅಟ್ಲೀಸ್ಟ್ ನೀವು ಮಲಗಬೇಕಾದ್ರೆ ದಿಂಬ್ ಹತ್ರ ಎಲ್ಲರೂ ಹಾಕ್ಬಿಡಿ. ಪರ್ಫ್ಯೂಮ್ ಗಮ್ ಅಂತ ಇರುತ್ತೆ, ಸ್ಮೆಲ್ ಚೆನ್ನಾಗಿ ಬರುತ್ತೆ. ಸೊ ನಿಮ್ಮ ಮೂಡೆಲ್ಲ ಏನೇ ನಿಮಗೆ ಆ ಡೇನಲ್ಲಿ ಏನೇನು ನಿಮ್ಗೆ ಆಗಿರುತ್ತೋ, ಸೊ ಅದೆಲ್ಲ ಮರ್ತೋಗ್ತೀರಾ, ಫುಲ್ ರಿಲ್ಯಾಕ್ಸ್ ಆಗಿರ್ತೀರ. ಓಕೆನಾ? ಸೊ ಈ ಥರ ಮಾಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಒಂದು ವ್ಲಾಗ್ನಲ್ಲಿ ನಾನು ನಿಮಗೆ ಯೂಸ್ಫುಲ್ ಮಾಹಿತಿನೇ ಕೊಟ್ಟಿದ್ದೀನಿ ಅಂತ ಅಂದ್ಕೊತೀನಿ. ಬಿಕಾಸ್ ನಮಗೂ ಗೊತ್ತು, ಎಲ್ಲರನ್ನೂ ನೋಡ್ತಾ ಇರ್ತೀವಿ, ಈವನ್ ನಮ್ಮ ಅಮ್ಮಂಗೂ ಇದೆ. ಓಕೆನಾ? ಪಿಗ್ಮೆಂಟೇಷನ್ ಇದೆ, ಅವರು ಡಾಕ್ಟರ್ ಕೊಟ್ಟಿರುವಂತಹ ಮೆಡಿಸನ್ನ ಹಾಕೊಳ್ತಾ ಇದ್ದಾರೆ. ಬಟ್ ನಾನು ಅವ್ರಿಗೆ ಅದನ್ನೇ ಹೇಳೋದು, ಅದು ಹಾಕೊಳ್ಳೋದ್ರದ್ದು ಜೊತೆಗೆ ಅದ್ರ ಹಾಕೊಂಡ್ರೆ ಏನು ಗೊತ್ತಾ, ಒಂದು ಸ್ವಲ್ಪ ದಿನ ಇರುತ್ತೆ, ಎಲ್ಲ ಪ್ಯಾಚಿ ಥರ ಹಂಗೆ ಒಂಥರ ಸ್ವಲ್ಪ ದಿನ ಕಡಿಮೆ ಆಗುತ್ತೆ, ಮತ್ತೆ ಹಿಂಗೆ ಜಾಸ್ತಿ ಆಗಂಗೆ ಕಾಣುತ್ತೆ. ನಾ ಹೇಳಿದ್ನಲ್ಲ, ಇದು ರೂಟ್ ಕಾಸ್ಗೆ ಹೊಟ್ಟೋಗಿ ಬೆಟರ್. ಅದು ಯಾವಾಗ ನಿಮ್ಮನ್ನ ನೀವು ಚೆನ್ನಾಗಿ ಇದು ಮಾಡ್ಕೊತೀನಿ, ನಾನು ಅವ್ರಿಗೆ ಅದನ್ನೇ ಹೇಳೋದು, ಯಾವಾಗಲೂ ಲೆಮನ್ ಆ್ಯಂಡ್ ಹನಿದು ವಾಟರ್ ಕುಡಿತಾ ಬನ್ನಿ ಅಂತ. ಸೊ ಇವಾಗ ಒಂದು ಸ್ವಲ್ಪ ದಿವಸದಿಂದ ಮಾಡ್ತಿದ್ದಾರೆ, ಮುಂಚೆ ಮಾಡ್ತಾ ಇರಲಿಲ್ಲ ಅವರು. ಸೊ ಆ ಥರ ಮೇಯ್ನಾಗಿ ಏನು ಗೊತ್ತಾ, ನಮ್ಮ ಸ್ಟ್ರೆಸ್ ಇರಬಾರ್ದು, ನಮಗೆ ಆರಾಮಾಗಿರ್ಬೇಕು. ಆವಾಗಲೇ ನಮಗೆ ಅದೇ ಹೇಳಿದ್ನಲ್ಲ, ಎಲ್ಲರಿಗೂ ಇರುತ್ತೆ, ಪ್ರತಿಯೊಬ್ಬ ಮನುಷ್ಯಂಗೂ ಸ್ಟ್ರೆಸ್ ಅನ್ನೋದು ಯಾರಿಗಿರಲ್ಲ ಹೇಳಿ, ಎಲ್ಲರಿಗೂ ಇರುತ್ತೆ. ಅದನ್ನು ನಾವು ಕಂಟ್ರೋಲ್ ಮಾಡೋದು ನಮ್ಮ ಕೈಯಲ್ಲಿರುತ್ತಲ್ವ, ನಾವು ಹೇಗೆ ಅದನ್ನು ಉಳಿಸ್ಕೋತೀವಿ ಅನ್ನೋದು ನಮ್ಮ ಕೈಯಲ್ಲಿರುತ್ತೆ. ಸೊ ಓಕೆನಾ ಫ್ರೆಂಡ್ಸ್? ಸೊ ನಾನು ಹೇಳಿದ್ನಲ್ಲ, ಸೆಲ್ಫ್ ಫರ್ಗಿವ್ನೆಸ್ ಅಂದರೆ ನಮ್ಮನ್ನು ನಾವು ಕ್ಷಮಿಸ್ಕೋಬೇಕು. ಐ ಆಮ್ ಸಾರಿ ಅನ್ನೋದನ್ನು ಕಲ್ತ್ಕೊಂಬನ್ನಿ. ಇದೊಂದು ಮಾಡೋದ್ರಿಂದ ನಿಮ್ಮ ಬಾಡಿಗೆ ನೀವು ಸಾರಿ ಹೇಳ್ಕೊಂಡಾಗ ಯಾವುದೇ ಒಂದು ನಿಮ್ಮ ಇದರಲ್ಲಿ ಕಲ್ಮಶ ಟಾಕ್ಸಿನ್ಸ್ ಇರೋದು ರಿಲೀಸ್ ಆಗುತ್ತೆ, ಅವಾಗ ಹೊರಟೋಗುತ್ತೆ. ಯಾವಾಗ ನೀವು ಐ ಆಮ್ ಸಾರಿ ಅಂತೀರೋ, ಒಳಗಿರೋ ಕಲ್ಮಶ ಎಲ್ಲ ಹೊರಟೋಗುತ್ತೆ. ಸೊ ಇದೊಂದು ಮಾಡಿ ಟೆಕ್ನಿಕ್. ಓಕೆನಾ ಫ್ರೆಂಡ್ಸ್? ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ನೋಡಿ. ಓಕೆನಾ? ಕಮೆಂಟ್ ಮಾಡೋರು ನನಗೂ ಗೊತ್ತಾಗುತ್ತೆ ನಿಮಗೆಲ್ಲರಿಗೂ ಇಷ್ಟ ಆಗ್ತಿದೆಯೋ ಇಲ್ವಂತ. ಸೊ ಆಲ್ರೆಡಿ ಜಾಸ್ತಿ ಜನ ನನಗೆ ಕಮೆಂಟ್ ಎಲ್ಲ ಮಾಡ್ತಾ ಇದ್ದೀರಾ. ಸೊ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ, ಥ್ಯಾಂಕ್ಫುಲ್ ಆಗಿದ್ದೀನಿ. ಸೊ ಹೀಗೆ ಮುಂದೇನೂ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಿಕಾಸ್ ನಂದು ಇದರಲ್ಲಿ ಜಾಸ್ತಿ ನಾನು ಕೆಮಿಕಲ್ಸ್ ಇದ್ರ ಬಗ್ಗೆ ಹೇಳೋದೇ ಇಲ್ಲ ಅಲ್ವಾ, ಜಾಸ್ತಿ ಹರ್ಬಲ್ ಬಗ್ಗೆನೇ ಹೇಳೋದ್ರಿಂದ ನಿಮಗೆ ನನ್ನ ಒಂದು ವ್ಲಾಗಲ್ಲಿ ಯೂಸ್ಫುಲ್ ಮಾಹಿತಿನೇ ಸಿಗುತ್ತೆ. ಸೊ ನಂದು ಎಲ್ಲ ವ್ಲಾಗ್ಸ್ನ ನೋಡ್ಕೊಂಬನ್ನಿ. ನಾನು ವೀಡಿಯೋ ಅಪ್ಲೋಡ್ ಮಾಡದೇ ಇದ್ರೂ ಹಳೆ ವ್ಲಾಗ್ಸ್ನ ನೋಡಿ. ಬಿಕಾಸ್ ಏನು ಅಂದರೆ ಮ್ಯಾನಿಫೆಸ್ಟೇಷನ್ದಾಗಿರ್ಬೋದು, ವಾಸ್ತು ಟಿಪ್ಸು, ಜ್ಯುವೆಲ್ರಿ, ಬ್ಯೂಟಿ ಎಲ್ಲನೂ ನಿಮಗೆ ಒಂದಕ್ಕೊಂದು ಸಂಬಂಧಪಟ್ಟಿರೋದೇ ಆಗಿರುತ್ತೆ ನಿಮ್ಮ ಲೈಫಲ್ಲಿ. ಸೊ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಿ ಹ್ಯಾಪಿ ಆಲ್ವೇಸ್. ಓಕೆನಾ? ಯಾವಾಗಲೂ ಸ್ಮೈಲ್, ಜಸ್ಟ್ ಒಂದು ಸ್ಮೈಲ್ ಹಿಂಗೆ ಕೊಡಿ. ಓಕೆನಾ? ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.